ನಮಸ್ಕಾರ, ಲೋಕಾಯುಕ್ತ ದಾಳಿ ಟಿವಿಗೆ ಸ್ವಾಗತ. ನಾನು ಅಮೆರಿಕವು ಇರಾನ್ ಮೇಲೆ ರಾತ್ರೋರಾತ್ರಿ ಹೊಸ ಸುತ್ತಿನ ವಾಯು ದಾಳಿಗಳನ್ನು ನಡೆಸಿದೆ. ಇರಾನ್ ಮಧ್ಯಪ್ರಾಚ್ಯದಲ್ಲಿ ಅಮೆರಿಕದ ಮಿತ್ರ ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡಿದೆ. ಯುಎಸ್ ತನ್ನ ಆಕ್ರಮಣವನ್ನು ಕೊನೆಗೊಳಿಸುವವರೆಗೆ ಹಾರ್ಮುಜ್ ಜಲಸಂಧಿಯನ್ನು ಮುಚ್ಚುವುದಾಗಿ ಇರಾನ್ ಪ್ರತಿಜ್ಞೆಯನ್ನು ಮಾಡಿದೆ. ಇರಾನ್ನ ಖೇಶ್ಮ್ ದ್ವೀಪ, ಬಂದರ್ ಅಬ್ಬಾಸ್, ಸಿರಿಕ್, ಚಬಹಾರ್, ಕೊನಾರಕ್, ರಾಸ್ಕ್ ಸಿಟಿ, ಕೊಂಡಾಬ್ ಮತ್ತು ಪಶ್ಚಿಮ ನಗರ ಕೊರಾಮಾಬಾದ್ ಸೇರಿದಂತೆ ಹಲವಾರು ಸ್ಥಳಗಳಲ್ಲಿ ಸ್ಫೋಟಗಳ ಶಬ್ದಗಳು ಕೇಳಿಸಿವೆ. ಹವಾಜ್ನಲ್ಲಿಯೂ ಸ್ಫೋಟಗಳು ಕೇಳಿಬಂದವು. ಶಾಹಿದ್ ಬಫೈಫ್ ಆಸ್ಪತ್ರೆಯು ಅಮೆರಿಕದ ಬಾಂಬ್ ದಾಳಿಯಿಂದ ಹಾನಿಗೊಳಗಾಗಿದೆ. ಅದರ ಮಕ್ಕಳ ಕ್ಯಾನ್ಸರ್ ಚಿಕಿತ್ಸಾ ವಿಭಾಗಕ್ಕೆ ಹಾನಿಯಾಗಿದೆ. ಮಕ್ಕಳು ಸೇರಿದಂತೆ ಕ್ಯಾನ್ಸರ್ ರೋಗಿಗಳಿಗೆ ಕಿಮೋಥೆರಪಿ ಚಿಕಿತ್ಸೆಯನ್ನು ಒದಗಿಸುವ ಆಸ್ಪತ್ರೆಯನ್ನು ಸ್ಥಳಾಂತರ ಮಾಡಲಾಗಿದೆ. ಇನ್ನು ಅಮೆರಿಕದ ಪ್ರತಿಕೂಲ ಬೆದರಿಕೆಗಳನ್ನು ಎದುರಿಸಲು ಇರಾನ್ ರಾಜಧಾನಿ ಟೆಹರಾನ್ನಲ್ಲಿ ವಾಯು ರಕ್ಷಣಾ ವ್ಯವಸ್ಥೆಯನ್ನು ಸಕ್ರಿಯಗೊಳಿಸಲಾಗಿದೆ. ಕೇಶ್ಮ್ ಮತ್ತು ಬಂದರ್ ಇಮಾಮ್ ಖೊಮೇನಿ ಸೇರಿದಂತೆ ದಕ್ಷಿಣದ ಸ್ಥಳಗಳ ಸುತ್ತಲೂ ಸ್ಫೋಟಗಳಾಗಿವೆ. ಹೊಸ ಯುಎಸ್ ದಾಳಿಗಳು ಇರಾನ್ನ ಏಕೈಕ ನಾಗರಿಕ ಪರಮಾಣು ಸ್ಥಾವರವಿರುವ ಬುಶೇಹರ್ ಮೇಲೆ ದಾಳಿ ನಡೆಸಿವೆ ಅಂತ ತಿಳಿಸಿದೆ. ಇನ್ನು ಹಾರ್ಮುಜ್ ಜಲಸಂಧಿ ಮೂಲಕ ಸಾಗುವ ಹಡಗುಗಳಿಗೆ ಇರಾನ್ ಬೆದರಿಕೆ ಒಡ್ಡಿದೆ. ಹೀಗಾಗಿ ಇರಾನಿನ ಮಿಲಿಟರಿ ಸಾಮರ್ಥ್ಯಗಳನ್ನು ಟಾರ್ಗೆಟ್ ಮಾಡಲಾಗಿದೆ ಅಂತ ಯುಎಸ್ ಸೆಂಟ್ರಲ್ ಕಮಾಂಡ್ ತಿಳಿಸಿದೆ.